ಊರ್ಮಾಸ್ ಕಿಚನ್ಗೆ ಸ್ವಾಗತ। ಇವತ್ತು ನಾನು ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ। ಮಾಮೂಲಾಗಿ ಎಲ್ಲರೂ ಕರ್ಜಿಕಾಯಿ ಮಾಡ್ತಾನೆ ಇರ್ತೀರಾ, ಬಟ್ ಈ ತರ ಕರ್ಜಿಕಾಯಿನ ನೀವು ಒಮ್ಮೆ ಮಾಡಿ ನೋಡಿದ್ರೆ ಮತ್ತೆ ಮತ್ತೆ ಮಾಡಬೇಕು ತಿನ್ನಬೇಕು ಅಂತ ಅನಿಸುತ್ತೆ। ನೀವು ಕಾಮನ್ ಆಗಿ ಮಾಡೋ ಕರ್ಜಿಕಾಯಲ್ಲಿ ಕಡಿದ್ರೆ ನೀವು ಬಾಯಿ ತುಂಬ ಪುಡಿ ಎಲ್ಲ ಹರಡ್ಕೊಂಡ್ಬಿಡುತ್ತೆ, ಬಟ್ ಈ ತರ ಮಾಡಿ ನೋಡಿ ತುಂಬಾನೇ ಇಷ್ಟ ಆಗುತ್ತೆ ಎಲ್ರಿಗೂ। ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ನ ನೋಡ್ಕೊಂಡು ಬರೋಣ। 1 ಕಪ್ ಚಿರೋಟಿ ರವೆ, 1 ಕಪ್ ಪುಟಾಣಿ ಹಿಟ್ಟು, 1 ಕಪ್ ಬೆಲ್ಲ ಸಣ್ಣದಾಗಿ ಕುಟ್ಟಿ ಇಟ್ಕೊಂಡಿದ್ದೇನೆ। ನಾನು ಇಲ್ಲಿ ಹುರಿದಿರ್ತಕ್ಕಂಥ ಎಳ್ಳು, ಬಿಳಿ ಎಳ್ಳು ತಗೊಂಡಿದ್ದೀನಿ, ನೀವು ಯಾವುದಾದ್ರೂ ತಗೋಬಹುದು। ಏಲಕ್ಕಿ ಮತ್ತೆ ಹಸಿ ಕಾಯಿ ತುರಿಯನ್ನ ತಗೊಂಡಿದ್ದೀನಿ, ಇದನ್ನ 1 ಕಪ್ನಷ್ಟು ತಗೊಂಡಿದ್ದೇನೆ। ನೀವು ಕ್ವಾಂಟಿಟಿ ನೋಡಿಕೊಂಡು ಹಾಕೋಬಹುದು। ನಾನು ಫಸ್ಟ್ಗೆ ಈ ರವೆನ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿ ತೋಯಿಸಿ ರೆಡಿ ಮಾಡಿ ಇಟ್ಕೊಂತೀನಿ। ಹಿಟ್ಟನ್ನ ನೀರು ಹಾಕಿ ಕಲಸಿಟ್ಕೊಂಡಿದ್ದೇನೆ। ನೋಡಿ ಈ ತರ ಸ್ಮೂತ್ ಆಗಿರ್ಲಿ। ನೀವು ಪೂರಿ ಮಾಡ್ತಿರಲ್ಲ ಆ ತರನೇ ತೋಯಿಸ್ಕೊಂಡ್ರೆ ಅಥವಾ ಕರ್ಜಿಕಾಯಿ ಮಾಡ್ಕೊಂತಿರಲ್ಲ ಅದೇ ತರ ತೋಯಿಸ್ಕೊಂಡ್ರೆ ಸಾಕು। ಇದಕ್ಕೆ ಜಾರ್ಗೆ ಬೆಲ್ಲ ಹಾಕೊಳ್ರಿ, ಪುಟಾಣಿ ಹಿಟ್ಟು ಮತ್ತೆ ಏಲಕ್ಕಿನ ಹಾಕೊಂತ ಇದ್ದೀನಿ, ಹಾಕಿ ಗ್ರೈಂಡ್ ಮಾಡ್ಕೊಳ್ರಿ। ಪುಟಾಣಿ ಹಿಟ್ಟು ಮತ್ತೆ ಬೆಲ್ಲ ಮಿಕ್ಸಿ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಸ್ವಲ್ಪ ಎಳ್ಳನ್ನ ಸೇರಿಸ್ಕೊಂತೀನಿ। ಇದಕ್ಕೆ ನೀವು ಹಸಿ ಕಾಯಿ ತುರಿ ಕೂಡ ಸೇರಿಸ್ಕೊಂಡು ಈ ತರ ಮಿಕ್ಸ್ ಮಾಡ್ಕೊಳ್ರಿ। ನೀವು ನನ್ನ ರೆಸಿಪಿನ ಕೊನೆಯವರೆಗೂ ನೋಡಬೇಕು, ಅಂದ್ರೆ ಮಾತ್ರ ನಿಮಗೆ ಇದು ಹೇಗೆ ಮಾಡೋದಂತ ಫುಲ್ ಗೊತ್ತಾಗುತ್ತೆ, ಸ್ಕಿಪ್ ಮಾಡಿದ್ರೆ ಗೊತ್ತಾಗೋದಿಲ್ಲ। ಎಲ್ಲ ಮಿಕ್ಸ್ ಮಾಡಿದ ಮಿಶ್ರಣ ಈ ರೀತಿ ರೆಡಿ ಆಗಿದೆ। ನಾವು ಈಗಾಗಲೇ ಕಲಸಿಟ್ಟಿರ್ತಕ್ಕಂಥ ರವೆನ ಇದು ನೀವು ಮಾಡೋಕ್ಕಿಂತ ಮುಂಚೆ ಒಂದು 2 ಅವರ್ಸ್ ಮುಂಚೆನೆ ನೆನೆಸಿಟ್ಕೊಂಡ್ರೆ ಕರ್ಜಿಕಾಯಿ ತುಂಬ ಚೆನ್ನಾಗಿ ಬರುತ್ತೆ। ಈಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕೊಂಡು ಈ ತರ ಚೆನ್ನಾಗಿ ಹಿಟ್ಟನ್ನ ಸ್ಮೂತ್ ಆಗಿ ಇದು ಮಾಡ್ಕೊಳ್ರಿ। ಸ್ವಲ್ಪ ಒಂದು 5 ನಿಮಿಷ ಈ ತರ ಮಾಡೋದ್ರಿಂದ ಕರ್ಜಿಕಾಯಿ ನಿಮಗೆ ಕರೆದಾಗ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ। ಈಗ ಕರ್ಜಿಕಾಯಿಗೆ ನಾನು ಆಳೆಗಳನ್ನ ಒತ್ಕೊಂತೀನಿ ನೋಡ್ರಿ ಈ ತರ। ನೀವು ಇಲ್ಲಿ ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಒತ್ತಲಿಕ್ಕೆ, ನೀವು ಬೇಕಂದ್ರೆ ಮೈದಾ ಕೂಡ ತಗೋಬಹುದು। ಈ ತರ ನಾನೀಗ ಇದಕ್ಕೆ ಕರ್ಜಿಕಾಯಿ ತುಂಬಲಿಕ್ಕೆ ಈ ತರ ಪ್ರೆಸರ್ ತಗೊಂಡಿದ್ದೀನಿ। ಇದಕ್ಕೆ ನೀವು ಈ ತರ ಹಾಳೆಗಳನ್ನ ಹಾಕೊಂಡು ಇಲ್ಲಿ ಮಧ್ಯದಲ್ಲಿ ಸ್ಟಫ್ ಮಾಡಬೇಕು। ಎರಡು ಸೈಡ್ ಸ್ವಲ್ಪ ಸ್ವಲ್ಪ ಹಾಕೊಳ್ರಿ। ಸುತ್ತಲೂ ಇದಕ್ಕೆ ಒಂದ್ ಸೈಡ್ ಮಾತ್ರ ನೀರ್ನ ಈ ತರ ಹಚ್ಕೊಂಡ್ರೆ ನಿಮಗೆ ಕರ್ಜಿಕಾಯಿ ನೀಟಾಗಿ ಕೂಡುತ್ತೆ। ಈ ತರ ಮುಚ್ಕೊಂಡು ಕ್ಲೋಸ್ ಮಾಡಿ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡ್ರಿ। ಸುತ್ತ ಇರೋ ಈ ಹಿಟ್ಟನ್ನ ಎಕ್ಸ್ಟ್ರಾನ ತೆಗೆದುಹಾಕ್ಬಿಡ್ರಿ। ಈಗ ನೋಡ್ರಿ ನಿಮಗೆ ಕರ್ಜಿಕಾಯಿ ರೆಡಿ ಆಗಿದೆ, ಈ ತರ ಬರುತ್ತೆ। ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಟು ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಎಣ್ಣೆ ಕಾದಿದೆ। ನೀವು ಮಾಡಿಟ್ಟಿರ್ತಕ್ಕಂಥ ಕರ್ಜಿಕಾಯಿನ ಒಂದೊಂದಾಗಿ ನಿಧಾನವಾಗಿ ಇದ್ರಲ್ಲಿ ಬಿಡ್ರಿ। ಎಣ್ಣೆಯಲ್ಲಿ ಬಿಟ್ಟು ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಡ್ರಿ, ತುಂಬ ಹೈ ಫ್ಲೇಮಲ್ಲಿ ಮಾಡೋದು ಬೇಡ। ಈ ಥರ ಹಾಕ್ಬಿಟ್ಟು ಸ್ವಲ್ಪ ಈ ಥರ ಮೇಲೆ ಎಣ್ಣೆನ ಈ ಥರ ಉಬ್ಬೋದ್ರಿಂದ ಕರ್ಜಿಕಾಯಿ ಉಬ್ತವೆ ನೋಡಿ। ಈ ಥರ ತಿರುಗಿಸಿ ಹಾಕ್ಕೊಳ್ಳಿ। ಇದನ್ನು ಸ್ವಲ್ಪ ಮೀಡಿಯಂ ಅಥವಾ ಸಿಮ್ಮಲ್ಲೇ ನೀವು ಫ್ರೈ ಮಾಡಬೇಕು। ಗೋಲ್ಡನ್ ಬ್ರೌನ್ ಬಂದರೆ ಸಾಕು, ಅಥವಾ ನಿಮಗೆ ಇನ್ನೊಂದು ಸ್ವಲ್ಪ ಬೇಗ ಬೇಕು ಅಂದರೆ ಬೇಗನೆ ತಗೋಬಹುದು ವೈಟಲ್ಲಿ ಕೂಡ। ಈಗ ಇದು ಆಗಿದೆ, ಸ್ಟವ್ ಆಫ್ ಮಾಡ್ಕೊತಿದ್ದೀನಿ ನಾನು। ತೆಕ್ಕೊಂಬಿಡಿ, ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಇದು ಯಾವ ಥರ ಬಂದಿದೆ ಅಂತ। ಸ್ವಲ್ಪ ತಣ್ಣಗಾಗಿ ನೋಡಿ ಕರ್ಜಿಕಾಯಿ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ। ನೋಡಿ ಈ ಥರ ನೋಡಿ ಕರ್ಜಿಕಾಯಿ ರೆಡಿ ಆಗಿದೆ। ಹಿಂದಿನ ವಿಡಿಯೋದಲ್ಲಿ ನಾನು ದೇಸಿ ತುಪ್ಪ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೆ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ। ನನ್ನ ಎಲ್ಲ ರೆಸಿಪೀಸು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ।